ತನುವು ನಿನ್ನದು ಮನವು ನಿನ್ನದು, ತನುವು ನಿನ್ನದು ಮನವು ನಿನ್ನದು, ಎನ್ನ ಜೀವನ ಧನವು ನಿನ್ನದು. ನಾನು ನಿನ್ನವನೆಂಬ ಹೆಮ್ಮೆಯ ಋಣವು ಮಾತ್ರವೇ ನನ್ನದು. ತನು ನಿನ್ನದು ಮನವು ನಿನ್ನದು. ಓಂ ಶಾಂತಿ. ಗುಡ್ ಮಾರ್ನಿಂಗ್. ಮುರಳಿ ದಿನಾಂಕ 11/6/2025. ಶಿವತಂದೆ ನೆನಪಿದೆಯಾ? ಮುರಳಿಯ ಸಾರ: ಮಧುರ ಮಕ್ಕಳೇ, ನೀವೀಗ ಬೇಹದ್ದಿನ ಪವಿತ್ರತೆಯನ್ನು ಧಾರಣೆ ಮಾಡಬೇಕಾಗಿದೆ. ಬೇಹದ್ದಿನ ಪವಿತ್ರತೆ ಎಂದರೆ ಒಬ್ಬ ತಂದೆ ವಿನಃ ಮತ್ಯಾರ ನೆನಪು ಬರಬಾರದು. ಬಾಬಾ ಪ್ರಶ್ನೆ ಕೇಳ್ತಾ ಇದ್ದಾರೆ, ತಂದೆಯಿಂದ ಆಸ್ತಿಯನ್ನು ತೆಗೆದುಕೊಳ್ಳೋದಕ್ಕೆ ಮೊದಲಿನ ಪುರುಷಾರ್ಥ ಮತ್ತು ಅದರ ನಂತರದ ಸ್ಥಿತಿಯಲ್ಲಿ ಯಾವ ಅಂತರವಾಗುತ್ತದೆ? ಬಾಬಾ ಉತ್ತರ ತಿಳಿಸ್ಕೊಡ್ತಾ ಇದ್ದಾರೆ, ಯಾವಾಗ ನೀವು ತಂದೆಯಿಂದ ಆಸ್ತಿಯನ್ನು ಪಡೆಯುತ್ತೀರೋ ಆಗ ದೇಹದ ಎಲ್ಲ ಸಂಬಂಧಗಳನ್ನು ಬಿಟ್ಟು ಒಬ್ಬ ತಂದೆಯನ್ನು ನೆನಪು ಮಾಡುವ ಪುರುಷಾರ್ಥ ಮಾಡುತ್ತೀರಿ ಮತ್ತು ಆಸ್ತಿಯು ಸಿಕ್ಕಿದ ನಂತರ ತಂದೆಯನ್ನೇ ಮರೆತು ಹೋಗುತ್ತೀರಿ. ಈಗ ಆಸ್ತಿಯನ್ನು ತೆಗೆದುಕೊಳ್ಳಬೇಕಾಗಿದೆ. ಆದ್ದರಿಂದ ಯಾರೊಂದಿಗೂ ಹೊಸ ಸಂಬಂಧವನ್ನು ಬೆಳೆಸಬೇಡಿ. ಇಲ್ಲವೆಂದರೆ ಅದನ್ನು ಮರೆಯೋದರಲ್ಲಿ ಕಷ್ಟವಾಗುವುದು. ಎಲ್ಲವನ್ನು ಮರೆತು ತಂದೆಯನ್ನು ನೆನಪು ಮಾಡಿದಾಗಲೇ ಆಸ್ತಿಯು ಸಿಗುವುದು. ಗೀತೆ: ಈ ಸಮಯವು ಕಳೆಯುತ್ತಿದೆ. ಓಂ ಶಾಂತಿ. ಮಧುರಾತಿ ಮಧುರ ಆತ್ಮೀಯ ಮಕ್ಕಳ ಪ್ರತಿ ತಂದೆಯು ತಿಳಿಸುತ್ತಾರೆ, ಯಾರ್ಯಾರಿಗೆ ಜ್ಞಾನಿ ಮತ್ತು ಅಜ್ಞಾನಿಗಳೆಂದು ಕರೆಯಲಾಗುತ್ತದೆ ಎಂಬುದನ್ನು ಕೇವಲ ನೀವು ಬ್ರಾಹ್ಮಣರು ತಿಳಿದುಕೊಂಡಿದ್ದೀರಿ. ಇದರಿಂದ ನೀವು ನಾವಾತ್ಮರಾಗಿದ್ದೇವೆ, ಅವರು ಪರಂಪಿತ ಪರಮಾತ್ಮನಾಗಿದ್ದಾರೆ ಎಂಬುದನ್ನು ಅರಿತಿದ್ದೀರಿ. ನಿಮ್ಮ ಸ್ಥಾನದಿಂದ ಮಧುಬನಕ್ಕೆ ಬರುತ್ತೀರೆಂದರೆ ಮೊದಲು ಅವಶ್ಯವಾಗಿ ತಮ್ಮನ್ನು ಆತ್ಮ ಎಂದು ತಿಳಿಯುತ್ತೀರಿ. ನಾವು ನಮ್ಮ ತಂದೆಯ ಬಳಿ ಹೋಗುತ್ತೇವೆ ಬಾಬಾ ಎಂದು ಶಿವತಂದೆಗೆ ಹೇಳುತ್ತಾರೆ. ಶಿವತಂದೆಯು ಪ್ರಜಾಪಿತ ಬ್ರಹ್ಮನ ತನುವಿನಲ್ಲಿದ್ದಾರೆ. ಬಾಬಾ ತಿಳಿಸ್ಕೊಡ್ತಾರೆ, ಇವರು ತಂದೆಯಾದರೂ ನಿಮ್ಮ ಮನೆಯಿಂದ ಹೊರಡುವಾಗ ಬಾಪ್ ದಾದರ ಬಳಿ ಹೋಗುತ್ತೇವೆ ಎಂದು ತಿಳಿಯುತ್ತೀರಿ. ಪತ್ರದಲ್ಲಿಯೂ ಸಹ ಬಾಪ್ ದಾದ ಎಂದು ಬರೆಯುತ್ತೀರಿ. ಶಿವತಂದೆ ಬ್ರಹ್ಮದಾದ, ನಾವು ತಂದೆ ಬಳಿ ಹೋಗುತ್ತಿದ್ದೇವೆ. ತಂದೆಯು ಕಲ್ಪಕಲ್ಪವು ನಮ್ಮೊಂದಿಗೆ ಮೆಲ್ಲ ಮಾಡುತ್ತಾರೆ. ನಮ್ಮನ್ನು ಬೇಹದ್ದಿನ ಪವಿತ್ರನ್ನಾಗಿ ಮಾಡಿ ಬೇಹದ್ದಿನ ಆಸ್ತಿಯು ಕೊಡುತ್ತಾರೆ. ಪವಿತ್ರತೆಯಲ್ಲಿ ಹದ್ದು ಮತ್ತು ಬೇಹದ್ದು ಇದೆ. ನೀವು ಸಂಪೂರ್ಣ ಪವಿತ್ರ ಸತೋಪ್ರನರಾಗಲು ಪುರುಷಾರ್ಥ ಮಾಡುತ್ತೀರಿ. ನಂಬರ್ ವಾರಂತೂ ಇದ್ದೇ ಇರುತ್ತಾರೆ. ಬೇಹದ್ದಿನ ಪವಿತ್ರತೆ ಅರ್ಥಾತ್ ಒಬ್ಬ ಬೇಹದ್ದಿನ ತಂದೆ ವಿನಃ ಮತ್ಯಾರ ನೆನಪು ಬರಬಾರದು. ಅವರು ಬಹಳ ಮಧುರ ತಂದೆಯಾಗಿದ್ದಾರೆ. ಸರ್ವಶ್ರೇಷ್ಠ ಭಗವಂತ ಹಾಗೂ ಬೇಹದ್ದಿನ ತಂದೆಯಾಗಿದ್ದಾರೆ. ಅವರನ್ನು ನೀವು ಮಕ್ಕಳೇ ಅರ್ತಿದ್ದೀರಿ. ಆ ತಂದೆಯು ಸದಾ ಭಾರತದಲ್ಲೇ ಬರುತ್ತಾರೆ. ಬಂದು ಬೇಹದ್ದಿನ ಸನ್ಯಾಸ ಮಾಡಿಸುತ್ತಾರೆ. ಸನ್ಯಾಸವು ಮುಖ್ಯವಾಗಿದೆ ಅಲ್ಲವೇ? ಯಾವುದಕ್ಕೆ ವೈರಾಗ್ಯವೆಂದು ಹೇಳಲಾಗುತ್ತದೆ? ತಂದೆಯು ಈಗ ಇಡೀ ಹಳೆಯ ಚಿಚಿ ಪ್ರಪಂಚದಿಂದ ವೈರಾಗ್ಯ ತರಿಸುತ್ತಾರೆ. ಮಕ್ಕಳೇ, ಈ ಹಳೆಯ ಪ್ರಪಂಚದಿಂದ ಸಾವನ್ನಪ್ಪಿದಾಗ ಸ್ವರ್ಗವಾಸಿಯಾದರೆಂದು ಹೇಳುತ್ತಾರೆ. ಅಂದ ಮೇಲೆ ಇದುವರೆಗೂ ನರಕದಲ್ಲಿದ್ದರೆಂದಲ್ಲವೇ? ಆದರೆ ಇವರು ಏನೆಲ್ಲವನ್ನು ಹೇಳುವರೋ ಅದು ತಪ್ಪಾಗಿದೆ ಎಂದು ನೀವು ತಿಳಿದಿದ್ದೀರಿ. ತಂದೆಯು ಸ್ವರ್ಗವಾಸಿಗಳಾಗಲು ಸತ್ಯ ಮಾತನ್ನು ತಿಳಿಸುತ್ತಾರೆ. ಅಂದಾಗ ಈ ಸಮಯದಲ್ಲೇ ಪುರುಷಾರ್ಥ ಮಾಡಬೇಕಾಗಿದೆ. ಸ್ವರ್ಗವಾಸಿಗಳಾಗಲು ತಂದೆಯ ವಿನಃ ಮತ್ಯಾರೂ ಪುರುಷಾರ್ಥವನ್ನು ಮಾಡಿಸಲು ಸಾಧ್ಯವಿಲ್ಲ. 21 ಜನ್ಮಗಳಿಗಾಗಿ ಸ್ವರ್ಗವಾಸಿಗಳಾಗಲು ನೀವೀಗ ಪುರುಷಾರ್ಥ ಮಾಡುತ್ತಿದ್ದೀರಿ. ಮಾಡಿಸುವವರು ತಂದೆಯಾಗಿದ್ದಾರೆ. ಅವರಿಗೆ ಸ್ವರ್ಗದ ರಚಯಿತನೆಂದು ಹೇಳಲಾಗುವುದು. ತಾವೇ ಬಂದು ತಿಳಿಸುತ್ತಾರೆ, ಮಕ್ಕಳೇ, ನಾನು ಮೊದಲು ನಿಮ್ಮನ್ನು ಶಾಂತಿಧಾಮಕ್ಕೆ ಕರೆದುಕೊಂಡು ಹೋಗುವೆನು, ಮಾಲೀಕನಲ್ಲವೇ? ಶಾಂತಿಧಾಮಕ್ಕೆ ಹೋಗಿ ನಂತರ ಸುಖಧಾಮದಲ್ಲಿ ಪಾತ್ರ ಅಭಿನಯಿಸಲು ಬರುತ್ತೀರಿ. ನಾವು ಶಾಂತಿಧಾಮಕ್ಕೆ ಹೋದಾಗ ಎಲ್ಲಾ ಧರ್ಮದವರು ಶಾಂತಿಧಾಮಕ್ಕೆ ಹೋಗುವರು. ಬುದ್ಧಿಯಲ್ಲಿ ಈ ಡ್ರಾಮಾದ ಚಕ್ರವನ್ನು ಇಟ್ಟುಕೊಳ್ಳಬೇಕಾಗಿದೆ. ನಾವೆಲ್ಲರೂ ಶಾಂತಿಧಾಮಕ್ಕೆ ಹೋಗುತ್ತೇವೆ ಮತ್ತು ನಾವೇ ಮೊಟ್ಟ ಮೊದಲಿಗೆ ಬಂದು ತಂದೆಯಿಂದ ಆಸ್ತಿಯನ್ನು ಪಡೆಯುತ್ತೇವೆ. ಯಾರಿಂದ ಆಸ್ತಿಯನ್ನು ಪಡೆಯುವೆವು ಅವರನ್ನು ಅವಶ್ಯವಾಗಿ ನೆನಪು ಮಾಡಬೇಕು.
ಆಸ್ತಿಯು ಸಿಕ್ಕಿದ ಮೇಲೆ ಮತ್ತೆ ತಂದೆಯ ನೆನಪೇ ಮರೆತು ಹೋಗುವುದು. ಆಸ್ತಿಯು ಬಹಳ ಸಹಜ ರೀತಿಯಿಂದ ಸಿಗುತ್ತದೆ. ತಂದೆಯು ಸಮ್ಮುಖದಲ್ಲಿ ತಿಳಿಸುತ್ತಾರೆ, ಮಧುರ ಮಕ್ಕಳೇ, ನಿಮಗೆ ಯಾವುದೆಲ್ಲ ದೇಹದ ಸಂಬಂಧಗಳಿವೆಯೋ ಎಲ್ಲವನ್ನು ಮರೆಯಿರಿ. ಈಗ ಯಾವುದೇ ಹೊಸ ಸಂಬಂಧವನ್ನು ಬೆಳೆಸಿಕೊಳ್ಳಬಾರದು. ಒಂದು ವೇಳೆ ಯಾವುದೇ ಸಂಬಂಧವನ್ನು ಬೆಳೆಸುತ್ತೀರೆಂದರೆ ಮತ್ತೆ ಅವರನ್ನು ಮರೆಯಬೇಕಾಗುವುದು. ತಿಳಿದುಕೊಳ್ಳಿ, ಮಗ ಅಥವಾ ಮಗಳ ಜನ್ಮವಾದರೆ ಅದೂ ಸಹ ಕಷ್ಟವಾಯಿತಲ್ಲವೇ? ಏಕೆಂದರೆ ನೆನಪು ಇನ್ನೂ ಹೆಚ್ಚಾಯಿತಲ್ಲವೇ? ಆದ್ದರಿಂದ ತಂದೆಯು ತಿಳಿಸುತ್ತಾರೆ, ಎಲ್ಲವನ್ನು ಮರೆತು ಒಬ್ಬರನ್ನೇ ನೆನಪು ಮಾಡಿ. ಅವರೇ ನಮ್ಮ ಮಾತ್ಪಿತಾ, ಶಿಕ್ಷಕ, ಸದ್ಗುರು ಎಲ್ಲವೂ ಆಗಿದ್ದಾರೆ. ಆ ಒಬ್ಬ ತಂದೆಯ ಮಕ್ಕಳು ನಾವು ಸೋದರ ಸೋದರಿಯರಾಗಿದ್ದೇವೆ. ಚಿಕ್ಕಪ್ಪ, ದೊಡ್ಡಪ್ಪ ಮೊದಲಾದ ಯಾವ ಸಂಬಂಧವೂ ಇಲ್ಲ. ಇದೊಂದೇ ಸಮಯದಲ್ಲಿ ಸೋದರ ಸೋದರಿಯರ ಸಂಬಂಧವಿರುತ್ತದೆ. ಬ್ರಾಹ್ಮಣ ಮಕ್ಕಳು ಶಿವ ತಂದೆಯ ಮಕ್ಕಳಾಗಿದ್ದೀರಿ ಮತ್ತು ಮೊಮ್ಮಕ್ಕಳೂ ಆಗಿದ್ದೀರಿ. ಇದು ಬುದ್ಧಿಯಲ್ಲಿ ಪಕ್ಕಾ ನೆನಪಿರುತ್ತದೆ ಅಲ್ಲವೇ? ಆದರೆ ನಂಬರ್ವಾರ್ ಪುರುಷಾರ್ಥಾನುಸಾರ ನೀವು ಮಕ್ಕಳು ನಡೆದಾಡುತ್ತಾ ತಿರುಗಾಡುತ್ತಾ ಸ್ವದರ್ಶನ ಚಕ್ರಧಾರಿಗಳಾಗುತ್ತೀರಿ. ಈ ಸಮಯದಲ್ಲಿ ನೀವು ಚೈತನ್ಯ ಲೈಟ್ ಹೌಸ್ ಆಗಿದ್ದೀರಿ. ನಿಮ್ಮ ಒಂದು ಕಣ್ಣಿನಲ್ಲಿ ಮುಕ್ತಿಧಾಮ, ಇನ್ನೊಂದು ಕಣ್ಣಿನಲ್ಲಿ ಜೀವನ್ಮುಕ್ತಿಧಾಮವಿದೆ. ಆ ಲೈಟ್ ಹೌಸ್ ಜಡವಾಗಿರುತ್ತದೆ, ನೀವು ಚೈತನ್ಯವಾಗಿದ್ದೀರಿ. ನಿಮಗೆ ಜ್ಞಾನದ ನೇತ್ರವು ಸಿಕ್ಕಿದೆ. ನೀವು ಜ್ಞಾನವಂತರಾಗಿ ಎಲ್ಲರಿಗೂ ಮಾರ್ಗವನ್ನು ತೋರಿಸುತ್ತೀರಿ. ತಂದೆಯೂ ಸಹ ನಿಮಗೆ ಓದಿಸುತ್ತಿದ್ದಾರೆ. ಇದು ದುಃಖಧಾಮವೆಂದು ನಿಮಗೆ ಅರ್ಥವಾಗಿದೆ. ನಾವೀಗ ಸಂಗಮ ಯುಗದಲ್ಲಿದ್ದೇವೆ. ಇಡೀ ಪ್ರಪಂಚದವರು ಕಲಿಯುಗದಲ್ಲಿದ್ದಾರೆ. ಸಂಗಮ ಯುಗದಲ್ಲಿ ತಂದೆಯು ಮಕ್ಕಳ ಜೊತೆಯಲ್ಲಿ ಕುಳಿತು ಮಾತನಾಡುತ್ತಾರೆ ಮತ್ತು ಮಕ್ಕಳೇ ಇಲ್ಲಿ ಬರುತ್ತೀರಿ. ಬಾಬಾ, ಇಂಥವ್ರನ್ನು ನಾವು ಕರೆದುಕೊಂಡು ಬರುವುದೇ ಎಂದು ಕೆಲವರು ಪತ್ರ ಬರೆಯುತ್ತಾರೆ. ಒಳ್ಳೆಯವರಾಗಿದ್ದಾರೆ, ಬಹುಶಃ ಬಾಣ ನಾಟಬಹುದು ಎಂದು ಹೇಳಿ ತಂದೆಯೂ ದಯೆ ಬರುತ್ತದೆ. ಅಂಥವರ ಕಲ್ಯಾಣವಾಗಲೂಬಹುದು. ಇದು ಪುರುಷೋತ್ತಮ ಸಂಗಮ ಯುಗವಾಗಿದೆ. ಈ ಯುಗದಲ್ಲೇ ನೀವು ಪುರುಷೋತ್ತಮರಾಗುತ್ತೀರಿ. ಕಲಿಯುಗದಲ್ಲಿ ಎಲ್ಲರೂ ಕನಿಷ್ಠ ಪುರುಷರಾಗಿದ್ದಾರೆ. ಅವರು ಉತ್ತಮ ಪುರುಷರಾದ ಲಕ್ಷ್ಮೀನಾರಾಯಣರಿಗೆ ನಮಸ್ಕಾರ ಮಾಡುತ್ತಾರೆ. ಸತ್ಯುಗದಲ್ಲಿ ಯಾರು ಯಾರಿಗೂ ನಮಸ್ಕರಿಸುವುದಿಲ್ಲ. ಇಲ್ಲಿಯ ಮಾತುಗಳು ಅಲ್ಲಿರುವುದಿಲ್ಲ. ಇದನ್ನು ಸಹ ತಂದೆ ತಿಳಿಸುತ್ತಾರೆ. ಚೆನ್ನಾಗಿ ತಂದೆ ನೆನಪಿನಲ್ಲಿದ್ದು ಸರ್ವಿಸ್ ಮಾಡುತ್ತೀರೆಂದರೆ ಮುಂದೆ ಹೋದಂತೆ ನಿಮಗೆ ಸಾಕ್ಷಾತ್ಕಾರಗಳಾಗುತ್ತವೆ. ನೀವು ಯಾರದೇ ಭಕ್ತಿಯನ್ನು ಮಾಡುವುದಿಲ್ಲ. ತಂದೆಯು ನಿಮಗೆ ಕೇವಲ ಓದಿಸುತ್ತಾರೆ. ಮನೆಯಲ್ಲಿ ಕುಳಿತಿದ್ದಂತೆ ಸಾಕ್ಷಾತ್ಕಾರವಾಗುತ್ತದೆ. ಅನೇಕರಿಗೆ ಬ್ರಹ್ಮಾನ ಸಾಕ್ಷಾತ್ಕಾರವಾಗುತ್ತದೆ. ಅವರ ಸಾಕ್ಷಾತ್ಕಾರಕ್ಕಾಗಿ ಯಾವುದೇ ಪುರುಷಾರ್ಥ ಮಾಡೋದಿಲ್ಲ. ಬೇಹದ್ದಿನ ತಂದೆಯು ಇವರ ಮೂಲಕ ಸಾಕ್ಷಾತ್ಕಾರ ಮಾಡಿಸುತ್ತಾರೆ. ಭಕ್ತಿ ಮಾರ್ಗದಲ್ಲಿ ಯಾರು ಯಾರಲ್ಲಿ ಎಂಥ ಭಾವನೆ ನೀಡುವರೋ ಅವರ ಸಾಕ್ಷಾತ್ಕಾರವಾಗುತ್ತದೆ. ಈಗ ನಿಮ್ಮ ಭಾವನೆಯು ಎಲ್ಲರಿಗಿಂತಲೂ ಸರ್ವಶ್ರೇಷ್ಠವಾದ ತಂದೆಯಲ್ಲಿದೆ. ಆದ್ದರಿಂದ ತಂದೆಯು ಪರಿಶ್ರಮವಿಲ್ಲದೆ ಸಾಕ್ಷಾತ್ಕಾರ ಮಾಡಿಸುತ್ತಿರುತ್ತಾರೆ. ಆರಂಭದಲ್ಲಿ ಎಷ್ಟೊಂದು ಮಂದಿ ಧ್ಯಾನದಲ್ಲಿ ಹೋಗುತ್ತಿದ್ದರು. ತಾವಾಗೇ ಪರಸ್ಪರಲ್ಲಿ ಕುಳಿತು ಧ್ಯಾನದಲ್ಲಿ ಹೋಗುತ್ತಿದ್ದರು. ಯಾವುದೇ ಭಕ್ತಿಯನ್ನಂತೂ ಮಾಡಲಿಲ್ಲ. ಇದೊಂದು ಆಟವಾಗಿ ಬಿಟ್ಟಿತ್ತು. ವೈಕುಂಠಕ್ಕೆ ನಡೆಯೋಣವೆಂದು ಹೇಳಿ ಒಬ್ಬರು ಇನ್ನೊಬ್ಬರನ್ನು ನೋಡುತ್ತಾ ಹೊರಟು ಹೋಗುತ್ತಿದ್ದರು. ಏನೆಲ್ಲವೂ ಕಳೆಯುತ್ತೋ ಅದನ್ನು ಮತ್ತೆ ಪುನರಾವರ್ತಿಸುತ್ತೀರಿ. ನಾವೇ ಈ ಧರ್ಮದರಾಗಿದ್ದೇವೆ ಎಂದು ನಿಮಗೆ ತಿಳಿದಿದೆ. ಸತ್ಯುಗದಲ್ಲಿ ಮೊಟ್ಟ ಮೊದಲಿಗೆ ಈ ಧರ್ಮವಿರುತ್ತದೆ. ಇದರಲ್ಲಿ ಬಹಳ ಸುಖವಿರುತ್ತದೆ. ನಂತರ ನಿಧಾನವಾಗಿ ಕಲೆಗಳು ಕಡಿಮೆಯಾಗುತ್ತಾ ಹೋಗುತ್ತವೆ. ಹೊಸ ಮನೆಯಲ್ಲಿರುವ ಸುಖವು ಹಳೆಯ ಮನೆಯಲ್ಲಿ ಇರುವುದಿಲ್ಲ. ಸ್ವಲ್ಪ ಸಮಯದ ನಂತರ ಆ ಆಡಂಬರಲ್ಲೂ ಕಡಿಮೆಯಾಗಿ ಬಿಡುತ್ತದೆ. ಸ್ವರ್ಗ ಮತ್ತು ನರಕದಲ್ಲಂತೂ ಬಹಳ ಅಂತರವಿದೆ ಅಲ್ಲವೇ? ನರಕವೆಲ್ಲಿ, ಸ್ವರ್ಗವೆಲ್ಲಿ? ನೀವು ಖುಷಿಯಲ್ಲಿರುತ್ತೀರಿ. ತಂದೆ ನೆನಪು ಸ್ಥಿರವಾಗಿರುವುದು ಎಂಬುದೂ ಸಹ ನಿಮಗೆ ತಿಳಿದಿದೆ. ನಾವು ಆತ್ಮರಾಗಿದ್ದೇವೆ ಎಂಬುದನ್ನು ಮರೆತಿರುವ ಕಾರಣ ಮತ್ತೆ ದೇಹಾಭಿಮಾನದಲ್ಲಿ ಬಂದು ಬಿಡುತ್ತೀರಿ. ಇಲ್ಲಿ ಕುಳಿತಿರುವಾಗ ತಮ್ಮನ್ನು ಆತ್ಮನಿಶ್ಚಯ ಮಾಡಿಕೊಳ್ಳಿ. ಆಗ ತಂದೆ ನೆನಪು ಸ್ಥಿರವಾಗಿರುವುದು. ದೇಹದಲ್ಲಿ ಬರುವುದರಿಂದಲೇ ದೇಹದ ಎಲ್ಲಾ ಸಂಬಂಧಗಳು ನೆನಪಿಗೆ ಬರುತ್ತದೆ. ಇದೊಂದು ಕಾಯಿದೆಯಾಗಿದೆ. ನನಗೆ ಒಬ್ಬ ತಂದೆ ವಿನಃ ಮತ್ಯಾರೂ ಇಲ್ಲ. ಬಾಬಾ, ನಾವು ತಮಗೆ ಬಲಿಹಾರಿಯಾಗುತ್ತೇವೆಂದು ಹಾಡುತ್ತೀರಿ. ಅದು ಈ ಸಮಯವಾಗಿದೆ. ಈಗ ಒಬ್ಬರನ್ನೇ ನೆನಪು ಮಾಡಬೇಕಾಗಿದೆ. ಕಣ್ಣುಗಳಿಂದ ಬಲೆ ಯಾರನ್ನಾದರೂ ನೋಡಿರಿ. ನಡೆದಾಡಿ ತಿರುಗಾಡಿ ಕೇವಲ ಆತ್ಮವು ತಂದೆಯನ್ನು ನೆನಪು ಮಾಡಬೇಕಾಗಿದೆ. ಶರೀರ ನಿರ್ವಹಣಾರ್ಥವಾಗಿ ಕರ್ಮವನ್ನು ಮಾಡಬೇಕು. ಆದರೆ ಕೈ ಕೆಲಸ ಮಾಡುತ್ತಿರಲಿ. ಬುದ್ಧಿಯು ತಂದೆಯ ನೆನಪಿನಲ್ಲಿರಲಿ. ಆತ್ಮವು ತನ್ನ ಪ್ರಿಯತಮನನ್ನೇ ನೆನಪು ಮಾಡಬೇಕಾಗಿದೆ. ಯಾರಿಗಾದರೂ ತನ್ನ ಸಖಿಯೊಂದಿಗೆ ಪ್ರೀತಿಯುಂಟಾದರೆ ಅವರ ನೆನಪೇ ಉಳಿಯುತ್ತದೆ. ಮತ್ತೆ ಆ ವ್ಯಾಮೋಹ ಕಳೆಯುವುದರಲ್ಲಿ ಬಹಳ ಪರಿಶ್ರಮವಾಗುತ್ತದೆ. ಬಾಬಾ, ಇದೇನು ಎಂದು ಕೇಳುತ್ತಾರೆ. ಅರೆ, ನೀವೇಕೆ ನಾಮರೂಪದಲ್ಲಿ ಸಿಕ್ಕಿ ಹಾಕಿಕೊಳ್ಳುತ್ತೀರಿ?
ಒಂದನೇದಾಗಿ ನೀವು ದೇಹಾಭಿಮಾನಿಗಳಾಗುತ್ತೀರಿ. ಎರಡನೇದಾಗಿ ನಿಮ್ಮ ಹಿಂದಿನ ಲೆಕ್ಕಾಚಾರಗಳು ಮೋಸ ಮಾಡುತ್ತವೆ. ಆದ್ದರಿಂದ ಈ ಕಣ್ಣುಗಳಿಂದ ಏನೆಲ್ಲವನ್ನು ನೋಡುತ್ತೀರೋ ಅದರಲ್ಲಿ ಬುದ್ಧಿಯು ಹೋಗದಿರಲಿ. ನಮಗೆ ಶಿವ ತಂದೆಯು ಓದಿಸುತ್ತಾರೆ ಎಂಬುದಷ್ಟೇ ಬುದ್ಧಿಯಲ್ಲಿರಲಿ. ಇಂಥವರು ಅನೇಕರಿದ್ದಾರೆ. ಇಲ್ಲಿ ಕುಳಿತದರೂ ಸಹ ತಂದೆಯನ್ನು ನೆನಪು ಮಾಡೋದಿಲ್ಲ. ಅಂದಾಗ ತಮ್ಮನ್ನು ನೋಡಿಕೊಳ್ಳಿ, ನಾನು ಶಿವ ತಂದೆಯನ್ನು ಎಷ್ಟು ನೆನಪು ಮಾಡಿದೆನು. ಇಲ್ಲದಿದ್ದರೆ ಸ್ಥಿತಿಯಲ್ಲಿ ಏರುಪೇರಾಗುವುದು. ಭಗವಂತನು ತಿಳಿಸುತ್ತಾರೆ, ಮಧುರ ಮಕ್ಕಳೇ, ನನ್ನನ್ನು ನೆನಪು ಮಾಡಿ ತಮ್ಮ ಬಳಿ ಬರೆದಿಟ್ಟುಕೊಳ್ಳಿ. ಯಾವಾಗ ಸಮಯ ಸಿಗುತ್ತದೆಯೋ ಆಗ ನೆನಪಿನಲ್ಲಿ ಕುಳಿತುಕೊಳ್ಳಿ. ಭೋಜನ ಮಾಡಿ ಸುತ್ತಾಡಿಕೊಂಡು ಬಂದು ಮತ್ತೆ 10-15 ನಿಮಿಷ ಬಂದು ನೆನಪಿನಲ್ಲಿ ಕುಳಿತುಕೊಳ್ಳಿ. ಏಕೆಂದರೆ ಇಲ್ಲಿ ಯಾವುದೇ ವ್ಯವಹಾರಗಳಿಲ್ಲ. ಆದರೂ ಸಹ ಎಲ್ಲ ಕೆಲಸ ಕಾರ್ಯವನ್ನು ಬಿಟ್ಟು ಬಂದಿದ್ದೀರಿ. ಅಂದರೆ ಮಧುಬನಿಗೆ ಹೋದಾಗ ಅಲ್ಲೇನು ಕೆಲಸ ಇರುವುದಿಲ್ಲ ತಾನೆ. ಆದ್ದರಿಂದ ಅದು ಕೆಲವರಿಗೆ ನೆನಪಿಗೆ ಬರುತ್ತಿರುತ್ತದೆ. ಇದು ಬಹಳ ಉನ್ನತ ಗುರಿಯಾಗಿದೆ. ಆದ್ದರಿಂದ ತಂದೆಯು ತಿಳಿಸುತ್ತಾರೆ, ತಮ್ಮನ್ನು ಪರಿಶೀಲನೆ ಮಾಡಿಕೊಳ್ಳಿ. ಈ ನಿಮ್ಮ ಸಮಯವು ಬಹಳ ಅತ್ಯಮೂಲ್ಯವಾಗಿದೆ. ಭಕ್ತಿ ಮಾರ್ಗದಲ್ಲಿ ನೀವು ಎಷ್ಟೊಂದು ಸಮಯವನ್ನು ವ್ಯರ್ಥ ಮಾಡಿದಿರಿ. ದಿನ ಪ್ರತಿದಿನ ಕಳೆದಂತೆ ಇಳಿಯುತ್ತಲೇ ಬಂದಿದ್ದೀರಿ. ಕೃಷ್ಣನ ಸಾಕ್ಷಾತ್ಕಾರವಾದರೆ ಬಹಳ ಖುಷಿಯಾಗಿ ಬಿಡುತ್ತದೆ. ಆದರೆ ಸಿಗುವುದೇನೂ ಇಲ್ಲ. ತಂದೆಯ ಆಸ್ತಿಯು ಒಂದೇ ಬಾರಿ ಸಿಗುತ್ತದೆ. ಆದ್ದರಿಂದ ಈಗ ತಂದೆಯು ತಿಳಿಸುತ್ತಾರೆ, ನನ್ನ ನೆನಪಿನಲ್ಲಿರಿ, ಆಗ ಜನ್ಮ ಜನ್ಮಾಂತರದ ಪಾಪಗಳು ಇಳಿಯುವುದು. ಯಾರು ನೆನಪಿನಲ್ಲಿದ್ದು ತಮ್ಮ ವಿಕರ್ಮಗಳನ್ನು ವಿನಾಶ ಮಾಡಿಕೊಂಡು ಕರ್ಮಾತೀತ ಸ್ಥಿತಿಯನ್ನು ಹೊಂದುವರೋ ಅವರಿಗೆ ಸ್ವರ್ಗದ ಪಾಸ್ಪೋರ್ಟ್ ಸಿಗುವುದು. ಇಲ್ಲವೆಂದರೆ ಬಹಳ ಶಿಕ್ಷೆಯನ್ನು ಅನುಭವಿಸಬೇಕಾಗುವುದು. ತಂದೆಯು ಇನ್ನೂ ಅನೇಕ ಸಲಹೆಗಳನ್ನು ಕೊಡುತ್ತಾರೆ. ತಮ್ಮ ಕಿರೀಟ ಹಾಗೂ ಸಿಂಹಾಸನದ ಭಾವಚಿತ್ರವನ್ನು ತಮ್ಮ ಜೇಬಿನಲ್ಲಿಟ್ಟುಕೊಳ್ಳಿ, ಆಗ ನೆನಪಿರುವುದು. ಇದರಿಂದ ನಾವು ಈ ರೀತಿಯಾಗುತ್ತೇವೆಂದು ಎಷ್ಟು ನೋಡುವಿರಷ್ಟೋ ಅಷ್ಟು ನೆನಪು ಬರುತ್ತಿರುತ್ತದೆ. ಮತ್ತೆ ಅದರಲ್ಲೇ ಮೋಹ ಉಂಟಾಗುವುದು. ನಾವು ನರನಿಂದ ನಾರಾಯಣನಾಗುತ್ತೇವೆಂದು ಚಿತ್ರವನ್ನು ನೋಡಿದೊಡನೆ ಖುಷಿಯಾಗುವುದು. ಶಿವ ತಂದೆ ನೆನಪು ಬರುವುದು. ಇವೆಲ್ಲವೂ ಪುರುಷಾರ್ಥದ ಯುಕ್ತಿಗಳಾಗಿವೆ. ಯಾರನ್ನಾದರೂ ನೀವು ಪ್ರಶ್ನೆ ಮಾಡಿ ಸತ್ಯನಾರಾಯಣ ಕಥೆಯನ್ನು ಕೇಳುವುದರಿಂದ ಏನು ಸಿಗುವುದು? ನಮ್ಮ ತಂದೆಯೆಂದು ನಮಗೆ ಸತ್ಯನಾರಾಯಣನ ಕಥೆಯನ್ನು ತಿಳಿಸುತ್ತಾರೆ. ನಾವು ಹೇಗೆ 84 ಜನ್ಮಗಳನ್ನು ತೆಗೆದುಕೊಂಡಿದ್ದೇವೆ ಎಂಬ ಲೆಕ್ಕವೂ ಬೇಕಲ್ಲವೇ? ಎಲ್ಲರೂ 84 ಜನ್ಮ ಪಡೆಯುವುದಿಲ್ಲ. ಪ್ರಪಂಚದವರಿಗೂ ಇದು ಗೊತ್ತಿಲ್ಲ. ಹಾಗೆಯೇ ಕೇವಲ ಹೇಳಿಬಿಡುತ್ತಾರೆ. ಅವರದು ಥಿಯರಿಟಿಕಲ್ ಆಗಿದೆ, ನಿಮ್ಮದು ಪ್ರಾಕ್ಟಿಕಲ್ ಆಗಿದೆ. ಈಗ ಏನೆಲ್ಲವೂ ಆಗುತ್ತದೆಯೋ ಅದು ಪುನಃ ಭಕ್ತಿ ಮಾರ್ಗದಲ್ಲಿ ಪುಸ್ತಕ ಇತ್ಯಾದಿಗಳು ರಚಿಸಲ್ಪಟ್ಟಿವೆ. ನೀವು ಸುದರ್ಶನ ಚಕ್ರಧಾರಿಗಳಾಗಿ ವಿಷ್ಣುಪುರಿಯಲ್ಲಿ ಬರುತ್ತೀರಿ. ಇದು ಹೊಸ ಮಾತಾಗಿದೆ. ರಾವಣ ರಾಜ್ಯವು ಅಸತ್ಯಖಂಡ, ಇದರ ನಂತರ ರಾಮರಾಜ್ಯವು ಸತ್ಯಖಂಡವಾಗುವುದು. 5000 ವರ್ಷಗಳ ಮೊದಲು ಸಹ ವಿನಾಶವಾಗಿತ್ತು. ಯಾರೆಲ್ಲ ವಿಜ್ಞಾನಿಗಳಾಗಿದ್ದರೋ ಅವರಿಗೂ ಸಹ ಈ ಸಂಕಲ್ಪ ಬರುತ್ತದೆ, ನಮಗೆ ಯಾರೋ ಪ್ರೇರಕರಿದ್ದಾರೆ, ಈ ಅಣ್ವಸ್ತ್ರಗಳೆಲ್ಲವೂ ಮಾಡಿಸುತ್ತಿರುತ್ತಾರೆ. ನಾವು ಈ ರೀತಿ ಇವುಗಳನ್ನು ಮಾಡಿದರೆ ಇದರಿಂದ ಎಲ್ಲವೂ ಸಮಾಪ್ತಿಯಾಗುವುದೆಂದು ಅರ್ಥವೂ ಆಗಿದೆ. ಆದರೆ ಪರವಶರಾಗಿದ್ದರೆ ಭಯವಿದೆ. ಮನೆಯಲ್ಲಿ ಕುಳಿತಿದ್ದಂತೆ ಒಂದು ಬಾಂಬನ್ನು ಹಾಕಿದರೆ ಸಮಾಪ್ತಿ ಮಾಡಿಬಿಡುವರೆಂದು ತಿಳಿಯುತ್ತಾರೆ. ವಿಮಾನ, ಪೆಟ್ರೋಲ್ ಯಾವುದರ ಅವಶ್ಯಕತೆಯೂ ಇರುವುದಿಲ್ಲ. ವಿನಾಶವಂತೂ ಖಂಡಿತವಾಗಿ ಆಗಲೇಬೇಕಾಗಿದೆ. ಹೊಸ ಪ್ರಪಂಚವು ಸತ್ಯುಗವಾಗಿತ್ತು. ಕ್ರಿಸ್ತನಿಗೆ 3000 ವರ್ಷಗಳ ಮುಂಚೆ ಸ್ವರ್ಗವಿತ್ತು. ಆ ಸ್ವರ್ಗವು ಈಗ ಪುನಃ ಸ್ಥಾಪನೆಯಾಗುತ್ತಿದೆ. ಮುಂದೆ ಹೋದಂತೆ ಇದು ಎಲ್ಲರಿಗೂ ಅರ್ಥವಾಗುವುದು. ಸ್ಥಾಪನೆಯು ಅವಶ್ಯವಾಗಿ ಆಗುವುದಿದೆ. ಇದರಲ್ಲಿ 1 ಪೈಸೆಯಷ್ಟು ಸಂಶಯವಿಲ್ಲವೆಂಬುದು ನಿಮಗೆ ಅರ್ಥವಾಗಿದೆ. ಈ ನಾಟಕವು ಕಲ್ಪದ ಹಿಂದಿನಂತೆ ನಡೆಯುತ್ತಿರುತ್ತದೆ. ನಾಟಕವು ಅವಶ್ಯವಾಗಿ ಪುರುಷಾರ್ಥ ಮಾಡಿಸುವುದು. ಆದರೆ ನಾಟಕದಲ್ಲಿದ್ದರೆ ಆಗುವುದು ಎಂದಲ್ಲ. ಪುರುಷಾರ್ಥವು ದೊಡ್ಡದೋ ಅಥವಾ ಪ್ರಾರಬ್ಧ ದೊಡ್ಡದೋ ಎಂದು ಕೇಳುತ್ತಾರೆ. ಇದರಲ್ಲಿ ಪುರುಷಾರ್ಥವು ದೊಡ್ಡದಾಗಿದೆ, ಏಕೆಂದರೆ ಪುರುಷಾರ್ಥದಿಂದಲೇ ಪ್ರಾರಬ್ಧವಾಗುವುದು. ಪುರುಷಾರ್ಥವಿಲ್ಲದೆ ಎಂದೂ ಯಾರೂ ಇರಲು ಸಾಧ್ಯವಿಲ್ಲ. ನೀವು ಪುರುಷಾರ್ಥ ಮಾಡುತ್ತಿದ್ದೀರಲ್ಲವೇ? ಮಕ್ಕಳು ಎಲ್ಲಿಂದಲೋ ಬರುತ್ತಾರೆ, ಪುರುಷಾರ್ಥ ಮಾಡುತ್ತಾರೆ. ಬಾಬಾ, ನಾನು ನಿಮ್ಮ ನೆನಪನ್ನು ಮರೆತು ಬಿಡುತ್ತೇನೆಂದು ಹೇಳುತ್ತಾರೆ. ಅರೆ, ಶಿವ ತಂದೆಯು ನಿಮಗೆ ಹೇಳುತ್ತಾರೆ, ನನ್ನನ್ನು ನೆನಪು ಮಾಡಿ. ಯಾರಿಗೆ ಹೇಳಿದರು? ನನ್ನ ಆತ್ಮನಿಗೆ ಹೇಳಿದರು. ತಂದೆಯು ಆತ್ಮಗಳೊಂದಿಗೆ ಮಾತನಾಡುತ್ತಾರೆ. ಶಿವ ತಂದೆಯು ಪತಿತ ಪಾವನರಾಗಿದ್ದಾರೆ. ಈ ರೀತಿ ಬ್ರಹ್ಮರವರ ಆತ್ಮವೂ ಸಹ ತಂದೆಯಿಂದ ಕೇಳುತ್ತದೆ.
ನೀವು ಮಕ್ಕಳಿಗೆ ಇದು ಪಕ್ಕಾ ನಿಶ್ಚಯ ಇರಬೇಕು. ಬೇಹದ್ದಿನ ತಂದೆಯು ನಮ್ಮನ್ನು ವಿಶ್ವದ ಮಾಲೀಕರನ್ನಾಗಿ ಮಾಡಿದ್ದಾರೆ. ಅವರು ಶ್ರೇಷ್ಠಾತಿ ಶ್ರೇಷ್ಠ ಪ್ರಿಯಾತಿ ಪ್ರಿಯ ತಂದೆಯಾಗಿದ್ದಾರೆ. ಭಕ್ತಿ ಮಾರ್ಗದಲ್ಲಿ ಅವರನ್ನೇ ನೆನಪು ಮಾಡುತ್ತಿದ್ದರು. ನಿಮ್ಮ ಗತಿ ಮತ್ತು ಭಿನ್ನವಾಗಿದೆ ಎಂದು ಹಾಡುತ್ತಿದ್ದೆವು. ಅಂದ ಮೇಲೆ ಅವಶ್ಯವಾಗಿ ಅವರು ಮತ ನೀಡಿದ್ದರು. ಇಷ್ಟೆಲ್ಲ ಮನುಷ್ಯ ಮಾತ್ರ ಎಲ್ಲರೂ ಸಹ ಹಿಂತಿರುಗಿ ಮನೆಗೆ ಹೋಗುತ್ತಾರೆ. ವಿಚಾರ ಮಾಡಿ, ಎಷ್ಟೊಂದು ಆತ್ಮಗಳಿದ್ದಾರೆ. ಇದು ಎಲ್ಲರ ವೃಕ್ಷವಾಗಿದೆ. ಎಲ್ಲ ಆತ್ಮಗಳು ನಂಬರ್ವಾರಾಗಿ ಹೋಗಿ ಅಲ್ಲಿ ಕುಳಿತುಕೊಳ್ಳುವುದು. ಹೇಗೆ ತರಗತಿಯಿಂದ ವರ್ಗಾಯಿತರಾದರೆಂದರೆ ನಂಬರ್ವಾರಾಗಿ ಕುಳಿತುಕೊಳ್ಳುತ್ತಾರಲ್ಲವೇ? ನೀವು ಸಹ ನಂಬರ್ವಾರಾಗಿ ಹೋಗುತ್ತೀರಿ. ಅತಿ ಚಿಕ್ಕ ಬಿಂದುವು ನಂಬರ್ವಾರ ಹೋಗಿ ಮತ್ತೆ ಪಾತ್ರ ಅಭಿನಯಿಸಲು ಬರುತ್ತದೆ. ಇದು ರುದ್ರಮಾಲೆಯಾಗಿದೆ. ತಂದೆಯು ತಿಳಿಸುತ್ತಾರೆ, ಇಷ್ಟು ಕೋಟ್ಯಾಂತರ ಆತ್ಮಗಳು ನನ್ನ ಮಾಲೆಯಾಗಿದೆ. ಮೇಲೆ ನಾನೂ ಹೂ ಇದ್ದೇನೆ. ನಂತರ ಪಾತ್ರ ಅಭಿನಯಿಸಲು ಎಲ್ಲರೂ ಇಲ್ಲಿಯೇ ಬಂದಿದ್ದಾರೆ. ಈ ನಾಟಕವು ಮಾಡಲ್ಪಟ್ಟ ನಾಟಕವೆಂದು ಹೇಳುತ್ತಾರೆ. ಈ ನಾಟಕವು ಹೇಗೆ ನಡೆಯುತ್ತದೆ ಎಂಬುದನ್ನು ನೀವೀಗ ತಿಳಿದಿದ್ದೀರಿ. ಎಲ್ಲರಿಗೆ ಇದನ್ನೇ ತಿಳಿಸಿ ತಮ್ಮನ್ನು ಆತ್ಮ ಎಂದು ತಿಳಿದು ತಂದೆಯನ್ನು ನೆನಪು ಮಾಡಿ. ಆಗ ವಿಕರ್ಮ ವಿನಾಶವಾಗುತ್ತದೆ ಮತ್ತು ನೀವು ಇಲ್ಲಿಂದ ಹೊರಟು ಹೋಗುವಿರಿ. ಇದು ಪರಿಶ್ರಮವಾಗಿದೆ. ಎಲ್ಲರಿಗೆ ಮಾರ್ಗವನ್ನು ತಿಳಿಸುವುದೇ ನಿಮ್ಮ ಕರ್ತವ್ಯವಾಗಿದೆ. ನೀವು ಯಾವುದೇ ದೇಹದಾರಿಯಲ್ಲಿ ಸಿಲುಕುವುದಿಲ್ಲ. ತಂದೆಯು ತಿಳಿಸುತ್ತಾರೆ, ನನ್ನನ್ನು ನೆನಪು ಮಾಡಬೇಕಾಗುವುದು. ಕೇಳುವ ಮಾತೇನಿದೆ? ಹೇಗಾದರೂ ಮಾಡಿ ನೆನಪು ಮಾಡಲೇಬೇಕಾಗಿದೆ. ಇದರಲ್ಲಿ ತಂದೆಯನ್ನು ಕೃಪೆ ತೋರುವರು. ನೀವೇ ನೆನಪು ಮಾಡಬೇಕು. ನೀವೇ ಆಸ್ತಿಯನ್ನು ತೆಗೆದುಕೊಳ್ಳಬೇಕು. ತಂದೆಯು ಸ್ವರ್ಗದ ರಚಯಿತನಾಗಿದ್ದಾರೆ ಅಂದ ಮೇಲೆ ಅವಶ್ಯವಾಗಿ ನಿಮಗೆ ಸ್ವರ್ಗದ ಆಸ್ತಿಯು ಸಿಗುವುದು. ಈಗ ಈ ವೃಕ್ಷವು ಹಳೆಯದಾಗಿ ಬಿಟ್ಟಿದೆ. ಆದ್ದರಿಂದ ಈ ಹಳೆಯ ಪ್ರಪಂಚದಿಂದ ವೈರಾಗ್ಯವಿದೆ. ಇದಕ್ಕೆ ಬೇಹದ್ದಿನ ವೈರಾಗ್ಯವೆಂದು ಹೇಳಲಾಗುತ್ತದೆ. ಆ ಹಠಯೋಗಿಗಳದು ಕ್ಷಣಿಕವಾದ ವೈರಾಗ್ಯವಾಗಿದೆ. ಅವರು ಬೇಹದ್ದಿನ ವೈರಾಗ್ಯವನ್ನು ಕಲಿಸಿಕೊಳ್ಳಲು ಸಾಧ್ಯವಿಲ್ಲ. ಬೇಹದ್ದಿನ ವೈರಾಗ್ಯಗಳು ಮತ್ತೆ ಹದ್ದಿನ ವೈರಾಗ್ಯವನ್ನು ಹೇಗೆ ಕಲಿಸುತ್ತಾರೆ? ಆದ್ದರಿಂದ ತಂದೆಯು ತಿಳಿಸುತ್ತಾರೆ, ಬಹಳ ಕಾಲ ಅಗಲಿ ಹೋಗಿ ಮರಳಿ ಸಿಕ್ಕಿರುವ ಮಕ್ಕಳೇ, ನೀವು ಸಹ ಹೇಳುತ್ತೀರಿ, ಅಗಲಿ ಹೋಗಿ ಮರಳಿ ಸಿಕ್ಕಿರುವ ತಂದೆಯೇ. 63 ಜನ್ಮಗಳವರೆಗೆ ತಂದೆಯನ್ನು ನೆನಪು ಮಾಡಿದೆವು. ನಮಗೆ ಒಬ್ಬ ತಂದೆ ವಿನಃ ಮತ್ಯಾರೂ ಇಲ್ಲ. ಒಳ್ಳೆಯದು. ಮಧುರಾತಿ ಮಧುರ. ಅಗಲಿ ಹೋಗಿ ಮರಳಿ ಸಿಕ್ಕಿರುವಂಥ ಮಕ್ಕಳಿಗೆ ಮಾತ್ಪಿತಾ ಬಾಪ್ದಾದರವರ ನೆನಪು, ಪ್ರೀತಿ ಹಾಗೂ ನಮಸ್ತೆ. ಆತ್ಮೀಯ ಮಕ್ಕಳಿಗೆ ಆತ್ಮೀಯ ತಂದೆಯ ನಮಸ್ತೆ. ಆತ್ಮೀಯ ತಂದೆಗೆ ಆತ್ಮಿಕ ಮಕ್ಕಳ ನೆನಪು, ಪ್ರೀತಿ ಹಾಗೂ ನಮಸ್ತೆ ನಮಸ್ತೆ ನಮಸ್ತೆ. ಧಾರಣೆಗಾಗಿ ಮುಖ್ಯ ಸಾರ. ಫಸ್ಟ್ ಪಾಯಿಂಟ್, ಸ್ವರ್ಗದಲ್ಲಿ ಹೋಗುವ ಪಾಸ್ಪೋರ್ಟ್ ತೆಗೆದುಕೊಳ್ಳಲು ತಂದೆಯ ನೆನಪಿನಿಂದ ವಿಕರ್ಮಗಳನ್ನು ವಿನಾಶ ಮಾಡಿಕೊಂಡು ಕರ್ಮಾತೀತ ಸ್ಥಿತಿಯನ್ನು ಪಡೆಯಬೇಕಾಗಿದೆ. ಶಿಕ್ಷೆಗಳಿಂದ ಮುಕ್ತರಾಗುವ ಪುರುಷಾರ್ಥ ಮಾಡಬೇಕಾಗಿದೆ. ಸೆಕೆಂಡ್ ಪಾಯಿಂಟ್, ಜ್ಞಾನವಂತರಾಗಿ ಎಲ್ಲರಿಗೂ ಮಾರ್ಗವನ್ನು ತಿಳಿಸಬೇಕಾಗಿದೆ. ಚೈತನ್ಯ ಲೈಟ್ ಹೌಸ್ ಆಗಬೇಕಾಗಿದೆ. ಒಂದು ಕಣ್ಣಿನಲ್ಲಿ ಶಾಂತಿಧಾಮ, ಇನ್ನೊಂದು ಕಣ್ಣಿನಲ್ಲಿ ಸುಖಧಾಮವಿರಲಿ. ಈ ದುಃಖಧಾಮವನ್ನು ಮರೆಯಬೇಕಾಗಿದೆ. ಬಾಬಾ ಇವತ್ತು ವರದಾನ ಕೊಡ್ತಾ ಇದ್ದಾರೆ, ಎಲ್ಲ ಆತ್ಮರನ್ನು ಮೇಲೆತ್ತಬೇಕು ಎನ್ನುವ ಭಾವನೆಯಿಂದ ಗೌರವ ಕೊಡುವಂಥ ಶುಭ ಚಿಂತಕ ಭವ. ಎಲ್ಲ ಆತ್ಮರ ಪ್ರತಿ ಶ್ರೇಷ್ಠ ಭಾವನೆ ಅರ್ಥಾತ್ ಮೇಲೆ ಎತ್ತುವ ಅಥವಾ ಮುಂದುವರಿಸುವ ಭಾವನೆ ಇಡುವುದು ಅರ್ಥಾತ್ ಶುಭ ಚಿಂತಕರಾಗುವುದು. ತಮ್ಮ ಶುಭ ವೃತ್ತಿಯಿಂದ, ಶುಭ ಚಿಂತಕ ಸ್ಥಿತಿಯಿಂದ ಅನ್ಯರ ಅವಗುಣಗಳನ್ನೂ ಸಹ ಪರಿವರ್ತನೆ ಮಾಡಬೇಕು. ಯಾರದೇ ಬಲಹೀನತೆಯ ಅಥವಾ ಅವಗುಣವನ್ನು ಸಹ ತನ್ನ ಬಲಹೀನತೆ ಎಂದು ತಿಳಿದು ವರ್ಣನೆ ಮಾಡುವ ಬದಲು ಅಥವಾ ಹರಡುವ ಬದಲು ಅಳವಡಿಸಿಕೊಳ್ಳಬೇಕು ಮತ್ತು ಪರಿವರ್ತನೆ ಮಾಡಬೇಕು. ಇದಾಗಿದೆ ಗೌರವ ಕೊಡುವುದು. ದೊಡ್ಡ ಮಾತನ್ನು ಚಿಕ್ಕದನ್ನಾಗಿ ಮಾಡುವುದು, ಭರವಸಾಹೀನರನ್ನಾಗಿ ಶಕ್ತಿಶಾಲಿಗಳನ್ನಾಗಿ ಮಾಡುವುದು. ಅವರ ಸಂಘದ ರಂಗಿನಲ್ಲಿ ಬರಬಾರದು. ಸದಾ ಅವರನ್ನು ಸಹ ಉಲ್ಲಾಸ ಉತ್ಸಾಹದಲ್ಲಿ ತರುವುದು. ಇದಾಗಿದೆ ಗೌರವ ಕೊಡುವುದು. ಈ ರೀತಿ ಗೌರವ ಕೊಡುವವರೇ ಶುಭ ಚಿಂತಕರಾಗುತ್ತಾರೆ. ಇವತ್ತಿನ ಸ್ಲೋಗನ್ ಆಗಿದೆ, ತ್ಯಾಗದ ಭಾಗ್ಯ ಸಮಾಪ್ತಿ ಮಾಡುವುದು ಹಳೆಯ ಸ್ವಭಾವ ಸಂಸ್ಕಾರವಾಗಿದೆ. ಆದ್ದರಿಂದ ಇದನ್ನೂ ಸಹ ತ್ಯಾಗ ಮಾಡಿ. ಇವತ್ತಿನ ಅವ್ಯಕ್ತ ಸೂಚನೆ, ಆತ್ಮಿಕ ಸ್ಥಿತಿಯಲ್ಲಿರುವಂಥ ಅಭ್ಯಾಸ ಮಾಡಿ ಅಂತರ್ಮುಖಿಗಳಾಗಿರಿ. ಅಂತರ್ಮುಖಿಯಾಗಿ ಕಾರ್ಯ ಮಾಡುವುದರಿಂದ ವಿಘ್ನಗಳಿಂದ, ವ್ಯರ್ಥ ಸಂಕಲ್ಪಗಳಿಂದ ಬಚಾವಾಗಿ ಬಿಡುವಿರಿ. ಹಾಗೂ ಸಮಯವೂ ಸಹ ಬಹಳ ಉಳಿತಾಯವಾಗುವುದು. ಯಾರು ಅಂತರ್ಮುಖಿಯಾಗಿ ಇರುತ್ತಾರೆ
ಅವರಲ್ಲಿ ಸ್ಮೃತಿಯು ಸಮರ್ಥತೆ ಇರುತ್ತದೆ ಹಾಗೂ ಆತ್ಮರೂಪಿ ನೇತ್ರ ಶಕ್ತಿಶಾಲಿ ಆಗುತ್ತಾ ಹೋಗುತ್ತದೆ. ಇದರಿಂದ ಒಂದು ವೇಳೆ ಯಾರಾದರೂ ವಿಘ್ನ ಬರುವುದಿದೆ ಎಂದರೆ ಇದರ ಅನುಭವ ಆಗುತ್ತದೆ. ಇಂದು ಯಾವುದೋ ಒಂದು ಪೇಪರ್ ಬರುವುದಿದೆ ಹಾಗೂ ಎಷ್ಟು ಬೇಗ ತಿಳಿಯುತ್ತಾ ಹೋಗುವುದು ಎಂದರೆ ಬುದ್ಧಿವಂತರಾಗಿರುವ ಕಾರಣ ಸಫಲತೆಯನ್ನು ಪಡೆದುಕೊಂಡು ಬಿಡುತ್ತಾರೆ. ಓಕೆ, ಓಂ ಶಾಂತಿ. ಹ್ಯಾವ್ ಅ ನೈಸ್ ಡೇ. ಟೇಕ್ ಕೇರ್.